MLA ಗೆ ದಾಖಲೆ ತಂದ್ಕೊಡಿ ಅಂತ. ಇಲ್ಲೇ ಪ್ರೆಸ್ ಮೀಟ್ ಮಾಡ್ಬಿಟ್ಟು 28 ಅಕ್ರಮ ಕಟ್ಟಡಗಳು ದಾಖಲೆ ಕೊಟ್ಟನಲ್ಲ, ಏನ್ ಮಾಡಿದ್ರು? MLA ಎಲ್ಲ ಹೋಗಿ ದುಡ್ಡು ಮಾಡ್ಕೊಂಡ್ರು ಅಷ್ಟೇನೆ. ಇದು ನೋಡಿಯಪ್ಪ, ನಿಮ್ಮ ಮುಂದೆನೆ ತೋರಿಸ್ತಾ ಇದ್ದೀನಿ. ಇದು ಪೆಂಜಳ್ಳಿಲಿ ಇರೋ ಅಂಥ ಬಿಲ್ಡಿಂಗು. ಇದು ನಿಮಗೆ ತಾರಕ ಡ್ಯಾಮ್ ಪಕ್ಕ ಇರೋದು. ಇದನ್ನ ಮುಟ್ಟಕ್ಕೆ ಅವ್ರಿಗೆ ತಾಕತ್ತಾಯ್ತಾ? ನಿಮ್ಮ MLA ಗಾಗಲಿ, ತಹಸೀಲ್ದಾರ್ಗಾಗಲಿ, DC ಗಾಗಲಿ ಇಲ್ಲಿ ಈ ಬಿಲ್ಡಿಂಗಿಗೆ ಟಚ್ ಮಾಡೋಕ್ಕೆ ಆಯ್ತದ ಅವ್ರ ಕೈಲಿ? ಇದು ಜಮೀರ್ ಅಹಮದ್ ಅವರ PA ಮತ್ತೆ ಅವ್ರ ಡ್ರೈವರ್ ಸೇರಿದಂತಹ ಬಿಲ್ಡಿಂಗು. ಇದನ್ನ ಟಚ್ ಮಾಡಲಿ? ದಾಖಲೆ ಕೇಳ್ದಿರಲ್ಲ, ನಾನು ಮಾಧ್ಯಮದ ಮುಂದೆನೇ ತಂದು ಕೊಡ್ತಾ ಇದ್ದೀನಿ. ನಾನು ಎಲ್ಲೂ ಔಸ್ಕೊಂಡು ಯಾವ ದಾಖಲೆನೂ ಕೊಡ್ತಾ ಇಲ್ಲ. ಇದು ನೋಡಿ, ಇದು ಸೆರಾಯು ಟಚ್ ಮಾಡಲಿ, ರಿಜೆಂಟಾ ಟಚ್ ಮಾಡಲಿ, ಆರೆಂಜ್ ಕೌಂಟಿ ಟಚ್ ಮಾಡಲಿ, ಬೈಸನ್ ರೆಸಾರ್ಟ್ ಟಚ್ ಮಾಡಲಿ, ಡಿಸ್ಕವರಿ ವಿಲೇಜ್ ಟಚ್ ಮಾಡಲಿ, ಅವೆಲ್ಲ ಕಾನೂನುಬದ್ಧವಾಗೈತಾ? ನಿಮಗೆ ಬೋಟಿಂದ ಕಾಲು ಇಳಿದ ತಕ್ಷಣನೇ ರೆಸಾರ್ಟ್ಗಳು ಸಿಗ್ತವೆ. ಹೆಂಗೆ ಸಿಗ್ತವೆ? ನಿಮ್ಗೆ 100 ಮೀಟರ್ HFL ಲಿಮಿಟ್ ಫಾಲೋ ಮಾಡಬೇಕಲ್ಲ, ಎಲ್ಲಿ ಫಾಲೋ ಮಾಡ್ತಾವ್ರೆ? ಸೊ ಅಲ್ಲಿರೋ ಶಾಸಕನಿಗೂ ಚೆನ್ನಾಗಿ ಗೊತ್ತು, ಅಲ್ಲಿರೋ ಡಿಸ್ಟ್ರಿಕ್ಟ್ ಮಿನಿಸ್ಟರ್ಗೂ ಚೆನ್ನಾಗಿ ಗೊತ್ತಿದ್ದು ಈ ಥರ ನಾಟಕ ಆಡ್ತಿರೋದು, ಮೊಸಳೆ ಕಣ್ಣೀರು ಹಾಕ್ತಿರೋದು. ಮತ್ತೆ ನಿನ್ನೆ ಯಾರೋ ಒಂದಷ್ಟು ಜನ ಅಮಾಯಕರುಗಳು ಪ್ರೊಟೆಸ್ಟ್ ಮಾಡೋರೆ ಸರ್. ಅವರೆಲ್ಲ ದಲಿತ ಸಂಘರ್ಷ ಸಮಿತಿ ಕಾರ್ಯಕರ್ತರು ಅಂತ ಅನ್ಕೊಂಡು, ಮತ್ತೆ ಆಟೋ ಡ್ರೈವರ್ಗಳು ಅನ್ಕೊಂಡು. ಸರ್ ಅವರೆಲ್ಲ ನಿಜವಾಗ್ಲೂ ಇನ್ನೋಸೆಂಟ್ಗಳು. ಅವರು ಯಾರ್ದೋ ಬಲವಂತಕ್ಕೋ ಒತ್ತಡಕ್ಕೋ ಹಣದಾಸೆಗೋ ಬಂದಿರ್ತಾರೆ. ಅವ್ರಿಗೆ ಮಾಲೀಕರಾಗ ಅಂತ ಇದನ್ನ ಬುದ್ಧಿವಾದನ ನಾವು ಹೇಳ್ಕೊಡ್ತಾ ಇದ್ದೀವಿ. ಅವರು ಗುಲಾಮ್ರಾಗಬಾರ್ದು ಸರ್. ಅವರು ಎಲ್ಲೋ ಅವ್ರ ಭೂಮಿನ ಕಳ್ಕೊಂಡು ರೆಸಾರ್ಟ್ ನಿರ್ಮಾಣ ಮಾಡ್ತಾನಂತೆ, ಅಲ್ಲಿ ಕೆಲ್ಸಕ್ಕೆ ಹೋಗೋಂಥ ಜವಾಬ್ದಾರಿ ಆಗಬಾರ್ದು, ಅವ್ರು ಓನರ್ಗಳಾಗಬೇಕು. ಸೊ ಈ ದೃಷ್ಟಿಯಿಂದ ನಾವು ಹೇಳ್ತಿರೋದು. ಆಮೇಲೆ ಹೇಳ್ತಾನೆ, ಅದು ಯಾರೋ ನಿನ್ನೆ ಮಾತಾಡ್ತಾ 4 ವರ್ಷ ಹಳೆ ಕಟ್ಟಡ ಅಂತ ಅಂದರು. 4 ಇಲ್ಲ ರೀ, ನಾವು 40 ವರ್ಷದ ಕಟ್ಟಡ ತೋರಿಸ್ತೀವಿ. ನಾವು 40 ವರ್ಷದ ಹಳೆ ಕಟ್ಟಡ ತೋರಿಸ್ತೀವಿ. ಸೊ ಅಲ್ಲಿ ಕಟ್ಟೋದಕ್ಕೆ ಸಾಧ್ಯನಾ? ಬ್ಯಾಕ್ ವಾಟರ್ಗಳಲ್ಲಿ ಕಟ್ಕೋಬೋದಾ? ಎಲ್ಲ ಸುಳ್ಳು. ಹೇಳ್ತೀನಿ ಸರ್ ನ್ಯಾಯಾಲಯಗಳಿಗೆ ಹೇಳ್ತೀನಿ, ಇದನ್ನು ಕೇಳ್ಕೊಂಡು ಕ್ಲಾರಿಟಿ ತಗೊಳ್ಳಿ. ನ್ಯಾಯಾಲಯಗಳಿಗೆ ಇದ್ರ ಬಗ್ಗೆ ತನಿಖೆ ಮಾಡೋದಕ್ಕೆ ಎಲ್ಲ ರೀತಿ ಪವರ್ ಐತೆ. ಯಾವಾಗ ಸರ್? ಇವ್ರು ಮಾಡಲ್ಲ ಅಂತ ಅಂದಾಗ. ಇವ್ರು ಮಾಡಲ್ಲ ಅಂತೇನು ಇನ್ನೂ ಹೇಳಿಲ್ವಲ್ಲ ನಮಗೆ. ಇನ್ನು ನಮ್ಮ ರಿಕ್ವಿಷನ್ಗಳೇನು ಡಿಸ್ಪೋಸೇ ಆಗಿಲ್ವಲ್ಲ. ನಮ್ಮ ಕಂಪ್ಲೇಂಟ್ಗಳನ್ನ ಇಟ್ಕೊಂಡು ಸುಮ್ಮನೆ ಕೂತ್ಕೊಂಡವ್ರಲ್ಲ. ನಾನು ಹಾಕಿದ್ರು ರಿಟ್ ಆಫ್ ಮ್ಯಾಂಡಮಸ್ ಹಾಕ್ಬೇಕಷ್ಟೇ, ಅದು ಬಿಟ್ರೆ ಇನ್ನೇನು ಹಾಕೋಕ್ಕಾಗೋದಿಲ್ಲ. ಕೇಳಿ ಪೂರ್ತಿ ಬರ್ತದೆ, ಪೂರ್ತಿ ಹೇಳ್ತೀನಿ ಕೇಳಿ. ಅಪ್ಪಿ ತಪ್ಪಿ ನಾನೇನಾದ್ರೂ ಈಗ ಕೇಸ್ ಹಾಕಿ ಯಾವುದೋ ಟೆಕ್ನಿಕಲ್ ಗ್ರೌಂಡ್ ಮೇಲೆ ವಜಾ ಆಗ್ಬಿಡ್ತು ಅಂತ ಅಂದರೆ ಅವ್ರ ಬಾಯಿಗೆ ನಾವು ಲಡ್ಡು ತಿನ್ನಿಸ್ದಂಗೆ ಆಗೋಯ್ತದೆ. ಸೊ ನಾವು ಇರೋ ಅಂಥ ರೆಮಿಡಿಗಳನ್ನ ಎಕ್ಸಾಸ್ಟ್ ಮಾಡಬೇಕು. ನ್ಯಾಯಾಲಯಕ್ಕೆ ಮುಟ್ಟಬೇಕು ಅಂತ ಅಂದರೆ ಸುಮ್ಮನೆ ಟಚ್ ಮಾಡೋಕ್ಕಾಗಲ್ಲ ಸರ್. ಈಗ ನಾವು ಇಷ್ಟು ಕಂಪ್ಲೇಂಟ್ ಕೊಟ್ಟಿದ್ದೀವಲ್ಲ, ಅವರಿಂದ ಏನಾದರೂ ಒಂದು ಎಂಡಾಸ್ಮೆಂಟೋ, ಅಕ್ನಾಲೇಜ್ಮೆಂಟೋ, ರಿಪೋರ್ಟೋ, ಇನ್ವೆಸ್ಟಿಗೇಷನ್ ರಿಪೋರ್ಟ್ನ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಇದಾದಮೇಲೆ ತಗೊಂಡೋಗ್ಬಿಟ್ಟು ಕೋರ್ಟಲ್ಲಿ ಕುಂಡಿಸ್ತೀನಿ ಇವ್ರನ್ನೇನು ಬಿಟ್ಬಿಡೋದಿಲ್ಲ. ಎಲ್ಲ ಮಾಡಿರೋದೆಲ್ಲ ಫೋರ್ಜರಿ. ಇರೋದೆಲ್ಲನೂ ನಿಮಗೆ ನಾನು ಹೇಳ್ತಿರೋದು ಇರೋದೆಲ್ಲ ನಾವು ಪ್ರೈವೇಟ್ ಆಗಿ ಒಂದೊಂದು ರೆಸಾರ್ಟ್ಗಳನ್ನ ಟಚ್ ಮಾಡೋಕೆ ಆಗೋದಿಲ್ಲ ಸರ್. ಇವ್ರ ರಿಪೋರ್ಟ್ನ ನಾವು ವೇಟ್ ಮಾಡ್ತಾ ಇದ್ದೀವಿ. ಈಗ ನಾವು ರಿಸಲ್ಟ್ ಇಲ್ಲ ಹಂಗೆಲ್ಲ ಆದರೆ ಸರ್ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ಕೊಂಡು ಒಂದು ವ್ಯಕ್ತಿ ಮೇಲೆ ನಾವು ಹೋಗೋಕ್ಕಾಗಲ್ಲ ಸರ್. ನಾವು ಓವರ್ ಆಲ್ ಈಗ ನಾವು ಇದಕ್ಕೆ ಸುಪ್ರೀಂ ಕೋರ್ಟ್ ಬ್ರದರ್, ಇವಾಗ ನಾವು ಹೈಕೋರ್ಟ್ಗೆ ಅಪ್ರೋಚ್ ಮಾಡಿದ್ರು ಹೈಕೋರ್ಟಲ್ಲಿ ತಹಸೀಲ್ದಾರ್ಗೆ ನೀವು ಈ ಕೆಲಸ ಮಾಡ್ರಿ, DC-ಗೆ ನೀವು ಇಂಥ ಕೆಲಸ ಮಾಡ್ರಿ ಅಂತ ಡೈರೆಕ್ಷನ್ಸ್ ಕೊಡ್ತಾರೆ ಹೊರತು ಯಾರೂ ಹೈಕೋರ್ಟ್ನಲ್ಲಿ ಹಿಂಗೆ ಮಾಡಬೇಕು ಹಂಗೆ ಮಾಡ್ಬೇಕಂತ ಏನು ಆರ್ಡರ್ ಮಾಡೋಕ್ಕೆ ಬರಲ್ಲ. ಅದೇನು ಟ್ರಯಲ್ ಕೋರ್ಟ್ ಅಲ್ಲ. ಸೊ ಇವ್ರಿಗೆ ಕೋರ್ಟ್ನವ್ರು ಏನು ಡೈರೆಕ್ಷನ್ಸ್ ಕೊಟ್ಟ ಮೇಲೆ ಮಾಡ್ತೀನಿ ಅಂತಾರೆ. ಈಗಲೇ ಮಾಡ್ರಪ್ಪ, ನಿಮಗೆ ನಾವು ಸಂಬಳ ಕೊಡ್ತಾ ಇರೋದು ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದೀವಿ ಅಷ್ಟೇನೆ. ಇದನ್ನು ಕೋರ್ಟ್ಗೆ ಹೋಗೋದಕ್ಕೆ ಸಮಯ ಐತೆ. ಈಗ ನಾನು ಹೇಳಿದ್ನಲ್ಲ, ಸಾಮ ಭೇದ ದಂಡ ಅಂತ. ಸಾಮ ಮುಗೀತು, ಈಗ ಭೇದದ ಹಂತದಲ್ಲಿದ್ದೀವಿ. ನೆಕ್ಸ್ಟ್ ದಂಡನೇನೆ. ಬರೀ ನೀವು ಹೈಕೋರ್ಟ್ಗೆ ಹೋಗೋದಲ್ಲ, ಇಲ್ಲಿ ಕ್ರಿಮಿನಲ್ ಕೇಸ್ಗಳು ಆಗ್ತೀವಿ. ನಾನು ಹೇಳಿದ್ನಲ್ಲ, ಹಳೆ ಮಾನಂದವಾಡಿ ರಸ್ತೆಯಲ್ಲಿರೋ ಅಂತ RTCಗಳನ್ನೆಲ್ಲ ತಿದ್ದವ್ರೆ ಅಂತ. ಅಲ್ಲಿ ದಾಖಲೆ ಕೇಳಿದ್ರೆ ದಾಖಲೆಗಳಿಲ್ಲ ಅಂತಾರೆ. ಅವನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡು ಇವ್ರಿಗೆ ಜೈಲ್ಗೂ ಕಳಿಸ್ತೀವಿ ನಾವು. ನಮಗೆ